ಮಾತೆ ಅಹಲ್ಯಾಬಾಯಿರವರ 300ನೇ ಹುಟ್ಟುಹಬ್ಬವು ಮೇ ತಿಂಗಳ 31ನೇ ತಾರೀಕು ಇದ್ದು, ಇದರ ಅಂಗವಾಗಿ ಅಹಲ್ಯಾಬಾಯಿರವರ ಜೀವನ ಚರಿತ್ರೆಯನ್ನು ಪ್ರಚಾರ ಪಡಿಸುವುದಕ್ಕಾಗಿ ಕೈಗೊಂಡಿರುವಂತಹ ಜ್ಯೋತಿ ಯಾತ್ರೆಯು 3ನೇ ದಿನದ ಪ್ರಚಾರ ಕಾರ್ಯಕ್ರಮಗಳ ಪ್ರಾರಂಭವನ್ನು ಮಾಗಡಿ ರಸ್ತೆಯಲ್ಲಿರುವಂತಹ ತಾವರೆಕೆರೆಯ ಹಠಯೋಗಿ ಶ್ರೀ ಕಾಳಪ್ಪ ಸ್ವಾಮಿ ಮಠದಿಂದ ಪ್ರಾರಂಭಿಸಲಾಯಿತು. 2ನೇ ದಿನದ ಯಾತ್ರೆಯು ಕೊನೆಯಲ್ಲಿ ಸಾಯಂಕಾಲ ರಾಜರಾಜೇಶ್ವರಿ ನಗರದ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹೊರಟು ಜ್ಯೋತಿ ಯಾತ್ರೆಯು ತಾವರೆಕೆರೆಗೆ ಬಂದು ರಾತ್ರಿ ತಂಗಲಾಯಿತು. ಕಾಳಪ್ಪ ಸ್ವಾಮಿ ಮಠದಲ್ಲಿಯೇ ರಾತ್ರಿ ಊಟ ಮತ್ತು ಬೆಳಗಿನ ಉಪಹಾರಗಳನ್ನು ಮುಗಿಸಿ ನಂತರ ಶುಕ್ರವಾರ ಬೆಳಿಗ್ಗೆ ಹಠಯೋಗಿ ಕಾಳಪ್ಪ ಸ್ವಾಮಿ ಮಠದ ಸ್ವಾಮೀಜಿಗಳಾದಂಥ ಶ್ರೀ ರೇವಣಸಿದ್ದೇಶ್ವರ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಅಹಲ್ಯಾಬಾಯಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಾವುಟ ಆರಿಸುವ ಮುಖಾಂತರ ಜ್ಯೋತಿಯ ರಥದ ವಾಹನಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ರೇವಣಸಿದ್ದೇಶ್ವರ ಸ್ವಾಮೀಜಿಗಳು ಮಾತನಾಡಿ, ಅಹಲ್ಯಾಬಾಯಿ ಹೋಳ್ಕರ್ ಮಾತೆಯ ಜೀವನ ಚರಿತ್ರೆಯ ಜ್ಯೋತಿ ಯಾತ್ರೆ ಯಶಸ್ವಿ ಮಾಡುವುದಕ್ಕೆ ಎಲ್ಲರ ಪ್ರಯತ್ನ ತುಂಬಾ ಚೆನ್ನಾಗಿದೆ. 300 ವರ್ಷಗಳ ಹಿಂದೆ ಬೇರೆ ಬೇರೆ ರಾಜರುಗಳು ಭಾರತ ದೇಶದ ಹಿಂದೂ ದೇವಸ್ಥಾನಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ, ದೇವಸ್ಥಾನಗಳನ್ನು ನಾಶ ಮಾಡಿದ ಸಂದರ್ಭದಲ್ಲಿ ದೇವಸ್ಥಾನಗಳ ಪುನರ್ಜೀರ್ಣೋದ್ಧಾರ ಮಾಡಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದಂತಹ ಕೀರ್ತಿ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಸಲ್ಲುತ್ತದೆ. ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿರವರು ಕಾಶಿಯಲ್ಲಿ ಅಹಲ್ಯಾಬಾಯಿ ಮಾತೆಯ ಪುತ್ಥಳಿಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಭಾರತದಲ್ಲಿ ಇರುವ 12 ಜ್ಯೋತಿರ್ಲಿಂಗಗಳನ್ನು ನಿರ್ಮಾಣ ಮಾಡಿ ಹಿಂದೂ ಧರ್ಮದ ಉಳಿವಿಗಾಗಿ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದು ತಿಳಿಸಿ ಶುಭವನ್ನು ಹಾರೈಸಿ ಯಾತ್ರೆಯನ್ನು ಮುಂದೆ ಸಾಗಿಸಿದರು. ಈ ಸಂದರ್ಭದಲ್ಲಿ ಜ್ಯೋತಿ ಯಾತ್ರೆಯ ಉಸ್ತುವಾರಿಗಳಾದಂಥ ಸತ್ಯಪ್ಪ ಗುರಿಕಾರ್, ಮಾಧ್ಯಮ ಪ್ರಚಾರಕರಾದಂಥ ಎಂ ಅಶ್ವಥ್ ಕುಮಾರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆಯ ರಾಜ್ಯ ಮಹಿಳಾ ಕಾರ್ಯದರ್ಶಿಯಾದಂಥ ಅಪ್ಪು ಮಂಜು ಹಾಗೂ ಇನ್ನು ಅನೇಕ ಮುಖಂಡರುಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಜಗನ್ಮಾತೆ ಮಾರಮ್ಮನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಠಯೋಗಿ ಕಾಳಪ್ಪ ಸ್ವಾಮಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಶ್ರೀ ಭಕ್ತ ಕನಕದಾಸರನ್ನು, ಬೀರಲಿಂಗೇಶ್ವರ ರೇವಣಸಿದ್ದೇಶ್ವರರನ್ನು ಮತ್ತು ಜಗನ್ಮಾತೆ ಮಧ್ಯಪ್ರದೇಶದ ಮಹಾರಾಣಿಯಾಗಿರತಕ್ಕಂಥ ಜಗನ್ಮಾತೆ ಅಹಲ್ಯಾಬಾಯಿ ಹೋಳ್ಕರರನ್ನು ನಾನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಇವತ್ತಿನ ದಿನ ನಮ್ಮ ಬೆಂಗಳೂರಿನ ಇದರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ವರ್ಷದ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ತಾವರೆಕೆರೆ ಗ್ರಾಮಕ್ಕೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜ್ಯೋತಿ ಯಾತ್ರೆ ಆಗಮಿಸಿದೆ. ಈ ಜ್ಯೋತಿ ಯಾತ್ರೆಗೆ ಎಲ್ಲರೂ ಕೂಡ ತುಂಬ ಶ್ರಮಪಟ್ಟು ಈ ಜ್ಯೋತಿ ಯಾತ್ರೆಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಯಾಕಂದರೆ ಮಧ್ಯಪ್ರದೇಶದ ಮಹಾರಾಣಿ 12 ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿ ಕಾಶಿಯಲ್ಲಿ ಈಗಾಗಲೇ ಮೋದಿಯವರು ಆ ಜಗನ್ಮಾತೆಯ ದೊಡ್ಡ ಒಂದು ವಿಗ್ರಹ ಟ್ಯಾಚನ್ನೇ ಸ್ಥಾಪನೆ ಮಾಡಿ ಅಲ್ಲಿ ಬಂದಿರತಕ್ಕಂಥವರನ್ನು ಅರಿಮೂಡಿಸ್ತಾ ಇದ್ದಾರೆ. ಆ ವಿಚಾರದಿಂದ ಈ ಕಾರ್ಯಕ್ರಮ ಇನ್ನೂ ಜಾಗೃತ ಮಟ್ಟದಲ್ಲಿ ನಡಿಬೇಕು. ಯಾಕಂದರೆ ಮುಂಚಿತವಾಗಿ ಎಲ್ಲ ತಾಲೂಕುಗಳಿಗೆ ಹೋಗಿ ಅಲ್ಲಿ ತಾಲೂಕು ಮಟ್ಟಗಳಲ್ಲಿ ಸಭೆಗಳನ್ನು ಮಾಡಿ ಆನಂತರ ಮಾಡಿದರೆ ಇನ್ನೂ ಯಶಸ್ವಿ ಪಡೆಯುತ್ತದೆ. ಆ ವಿಚಾರದಿಂದ ಇವತ್ತು ಅಹಲ್ಯಾಬಾಯಿ ಹೋಳ್ಕರ್ ಜ್ಯೋತಿ ಎಲ್ಲ ಕಡೆಯೂ ಯಶಸ್ವಿಯಾಗಿ ನಡೀಲಿ ಅಂತ ಆ ಜಗನ್ಮಾತೆಯಲ್ಲಿ ಕೇಳಿಕೊಳ್ಳುತ್ತಾ ನನ್ನ ನುಡಿಗಳನ್ನು ಮುಗಿಸ್ತೇನೆ. ಓಂ ತತ್ಸತ್ ಶ್ರೀಹರಿ.